ಇಲ್ಲಿನ ಪ್ರಧಾನ ಪ್ರಮುಖ ಅರ್ಚಕರಾದಂಥ ನಾಗರಾಜ್ ಕಟ್ಟಿ ಸ್ವಾಮೀಜಿಯವರು ನಮಗೆ ಇವತ್ತು ನಮ್ಮ ಕೈಯಲ್ಲೇ ಒಂದು ಕಪಿಲೇಶ್ವರ ಸ್ವಾಮಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಆಶೀರ್ವಾದ ಮಾಡಿದ್ದಾರೆ. ನಾನು ಹಿಂದೆ ಕಾಶಿಯಲ್ಲಿ ಕೂಡ ಹೋದಾಗ ಅಲ್ಲಿನ ಸ್ವಾಮಿಗಳು ಕೂಡ ನಮ್ಮ ಕೈಲೇ ಒಂದು ಅಭಿಷೇಕವನ್ನು ಮಾಡಿಸ್ತೀವಿ. ನನಗೆ ಬಸವಣ್ಣನ ನೆನಪು ಬಂತು. ಈ ಶಿವ ದೇವಾಲಯಗಳಲ್ಲಿ ಸಮಾಜಗಳ ಸಮಾನತೆಯನ್ನು ಕಾಪಾಡುವಂಥದ್ದನ್ನು ಸ್ವತಃ ನಾನು ಕಂಡೆ. ನನಗೆ ಆಶ್ಚರ್ಯ ಇವತ್ತು. ಅದೇ ರೀತಿ ಒಂದು 5700 ವರ್ಷಗಳ ಇತಿಹಾಸ ಇರುವ ಈ ಒಂದು ದೇಗುಲಕ್ಕೆ ನನ್ನನ್ನು ಕಪಿಲ ಮಹೇಶ್ವರ ಸ್ವಾಮಿಯವರು ಕರೆಸ್ಕೊಂಡು ನನಗೆ ಆಶೀರ್ವಾದ ಮಾಡಿದರೆ ನನಗೆ ತುಂಬ ಸಂತೋಷ ಆಗಿದೆ. ಕಪಿಲೇಶ್ವರ ಸ್ವಾಮಿಗಳೆಲ್ಲ ಒಂದು ಪ್ರಾರ್ಥನೆ ಮಾಡ್ತೀನಿ, ದೇಶ ಸುಭಿಕ್ಷವಾಗಿರಬೇಕು, ಪ್ರೀತಿ ವಾತ್ಸಲ್ಯದಿಂದ ಭಾತೃತ್ವದಿಂದ ಬಾಳಿ ಬದುಕಬೇಕು. ಭಗವಂತ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಡಲಿ, ಸದ್ಬುದ್ಧಿಯನ್ನು ಕೊಡಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ವಿಶೇಷವಾಗಿ ನಾಗರಾಜ್ ಕಟ್ಟಿ ಸ್ವಾಮಿಗಳು ಭಾಳ ಶ್ರದ್ಧಾಭಕ್ತಿಯಿಂದ ನಾನು ಮಹಾಕಾಳೇಶ್ವರಿಗೆ ಹೋಗಿದ್ದೇನೆ. ಅಲ್ಲಿ ಪೂಜೆಯನ್ನು ಮಾಡಿದ್ದನ್ನು ಕೂಡ ಅಲ್ಲಿ ದೇವಸ್ಥಾನದೊಳಗಡೆ ಅಲ್ಲಿ ನಾವು ದೇವರಿಗೆ ಅಭಿಷೇಕ ಮಾಡೋದನ್ನು ನೋಡಿದ್ದೀವಿ. ನಮ್ಮ ಕೈಲಿ ಕೂಡ ಜಲ ಇದನ್ನು ಮಾಡೋದನ್ನು ತೋರಿಸ್ತಾರೆ, ನಮ್ಮ ಕೈಲಿನೇ ಮಾಡಿಸ್ತಾರೆ. ದೇವರಿಗೆ ಜಲದಲ್ಲೇ ಅಭಿಷೇಕವನ್ನು ಮಾಡಿಸ್ತಾರೆ ನಮ್ಮ ಕೈಲಿ. ಅದೇ ರೀತಿ ಇಲ್ಲಿ ಏನು ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ ಅದೇ ರೀತಿಯೇ ನಾಗರಾಜ್ ಕಟ್ಟಿ ಸ್ವಾಮಿಗಳು ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಲೋಕ ಕಲ್ಯಾಣವಾಗಲಿ, ಸದ್ಬುದ್ಧಿ ಕೊಡಲಿ ಎಲ್ರಿಗೂ. ವಿಶೇಷವಾಗಿ ಈ ಸಮಿತಿಯ ಅಧ್ಯಕ್ಷರಾದಂಥ ರಾಹುಲ್ ಕೊರ್ನಿಯವರು ಮತ್ತು ಅಭಿಜಿತ್ ಚವಾಣ್ ಅವರು ನಮಗೆ ಒಳ್ಳೆ ಸತ್ಕಾರ ಮಾಡಿ ಸ್ವಾಗತ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಅವರಿಗೂ ಅವರ ಕುಟುಂಬಗಳಿಗೂ ಈ ದೇವಸ್ಥಾನದ ಸೇವೆ ಕರ್ತರೆಲ್ಲರಿಗೂ ಕೂಡ ಭಗವಂತ ಆಹಾರ ಭಾಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಬುದ್ಧಮಾನಕ್ಕೆ ಬರಲಿ. ನನ್ನ ಕೈಲಾದಂಥ ಹಳ್ಳಿಯ ಸೇವೆಯನ್ನು ಈ ದೇವಸ್ಥಾನಕ್ಕೆ ನಡೆಸೋಣ. ಆ ಕಪಿಲೇಶ್ವರ ಸ್ವಾಮಿ ಸರ್ವರಿಗೂ ಸದ್ಬುದ್ಧಿ ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಅದೆಲ್ಲ ಅವರಿಚ್ಛೆ, ಈಶ್ವರನ ಇಚ್ಛೆ. ನಾವು ಸರ್ವರಿಗೂ ಒಳ್ಳೆಯದಾದಾಗ ನಾವೊಬ್ಬರು ಇರ್ತೇವೆ. ನಮಗೆ ಬೆಳೆದರೆ ಅದಕ್ಕೆ ಅರ್ಥ ಇರಲ್ಲ. ನಾವು ಸರ್ವರಿಗೂ ಕೇಳಿದಾಗ ನಾವು ಸರ್ವರ ಪ್ರತಿನಿಧಿ, ನಾನು ಒಬ್ಬನಿಗೆ ಪ್ರತಿನಿಧಿ. ನಾನು ಯಾವತ್ತೂ ಕೂಡ ಎಲ್ಲರಿಗೂ ಕ್ಷೇಮವಾಗಿರ್ಬೇಕು, ಎಲ್ರಿಗೂ ಒಳ್ಳೇದಾದಾಗ ನಾನು ಒಬ್ಬರು. ಕಾಂಗ್ರೆಸ್ ಭಾಳ ನಿಷ್ಠರಾಗಿದ್ದೀರಿ. ಈಗ ಏನೋ ಸಿಎಂ ಬದಲಾವಣೆ ಚರ್ಚೆ ಬೇರೆ ಆಗ್ತಿದೆ. ಹೈಕಮಾಂಡ್ ಜೊತೆಗೆ ಚಲೋ ಸಂಪರ್ಕ ಇದೆ. ಅರ್ಚಕರು ಆಶೀರ್ವದಿಸಿದಕ್ಕೂ ನೀವು ಪೂಜೆ ಮಾಡಿಸಿದಕ್ಕೂ ಈಗ ಬದಲಾವಣೆ ಚರ್ಚೆ ನಡೀತಿರೋದು ಅದೇನಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮುಂದುವರಿತಾರೆ. ಆ ಕುರ್ಚಿ ಖಾಲಿ ಇಲ್ಲ, ಅದರ ಬಗ್ಗೆ ಪ್ರಸ್ತಾಪ ಮಾಡಿಕೊಡೋದು ಅಂತ ನಮ್ಮ AICC ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ನಾನು ಸುಮಾರು 30-40 ವರ್ಷ ಕೇಂದ್ರದಲ್ಲಿದ್ದು ಕೆಲಸ ಮಾಡಿ ಪಾರ್ಲಿಮೆಂಟ್ ಸದಸ್ಯನಾಗಿ ಕೇಂದ್ರ ಮಂತ್ರಿಯಾಗಿ ಬಂದಿದ್ದೇನೆ. ಶಿಸ್ತಿನ ಸಿಪಾಯಿ ಕೆಲಸ ಮಾಡೋಣ. ಅದೆಲ್ಲ ಕಾಲಕ್ಕೆ ನಿರ್ಣಯ ಆಗ್ತದೆ. ಇವತ್ತು ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿದ್ದಾರೆ, ಅವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನಡೆಸಲಿ. ಅವ್ರ ಕೈ ಬಲಪಡಿಸೋಣ, ಪಕ್ಷ ಕಟ್ಟೋಣ, ದೇಶಕ್ಕೆ ಒಳ್ಳೆಯದು ಮಾಡೋಣ. 5 ಗ್ಯಾರಂಟಿಗಳು ಇತಿಹಾಸದಲ್ಲಿ ಮೋದಿಯವರು ಪ್ರಧಾನಮಂತ್ರಿಗಳು ಕೂಡ ಅವರ ರಾಜ್ಯಗಳಲ್ಲಿ ಅವರ BJP ಸರ್ಕಾರ ಇರೋ ಕಡೆ ಎಲ್ಲೆಲ್ಲಿ ಚುನಾವಣೆ ಬಂತು ನಮ್ಮ ಗ್ಯಾರಂಟಿಗಳನ್ನೇ ಕೊಡೋದಕ್ಕೆ ಅವರು ಏರ್ಪಾಡು ಮಾಡಿದ್ದಾರೆ. ಅಂದರೆ ಸಮಾಜದಲ್ಲಿ ಸುಧಾರಣೆ ಆಗಬೇಕು, ಕಟ್ಟಕಡೆ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕಂತ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟಕ್ಕೆ ಹೇಳಿದಂಥ ಮಾತುಗಳು. ಯಾಕೆ ಸ್ವಾತಂತ್ರ್ಯ ಬೇಕಂದರೆ ಈ ದೇಶದಲ್ಲಿರುವ ಕಟ್ಟಕಡೆ ವ್ಯಕ್ತಿಗೆ, ಅವನು ಯಾವುದೇ ಧರ್ಮ ವ್ಯಕ್ತಿ ಯಾವುದೇ ವರ್ಗದವರಾಗಲಿ ಅವರಿಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕಂಡುಕೊಳ್ಳೋದಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರಬೇಕಾಗಿದೆ. ಅದಕ್ಕಾಗಿ ನಾವು ಇವತ್ತು ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ. ಈ ದೇಶಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನಿಮಗೆ ಗೊತ್ತಿದೆ, 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದ ಅದೇ ದಿನ ಈ ಅನ್ನದಾನವನ್ನು ಮಾಡಬೇಕು
ಅನ್ನಭಾಗ್ಯವನ್ನು ಕೊಡಬೇಕಂತ ಘೋಷಣೆ ಮಾಡಿ, ಅದಾದ ಮೇಲೆ 2ನೇ ಸಾರಿ ಆದ ಫಸ್ಟ್ ಕ್ಯಾಬಿನೆಟ್ನಲ್ಲೇ ನಾವು ತೀರ್ಮಾನ ಮಾಡಿದ್ವಿ 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಏನು ಘೋಷಣೆ ಮಾಡಿದ್ವಿ ಅಂತ. 100 ದಿನದೊಳಗಡೆ 4 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ವಿ. ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ಶಕ್ತಿ ಎಲ್ಲಕ್ಕೆ ಮೊದಲೇ ಮಾಡಿದ್ವಿ. ಅದಾದಮೇಲೆ ಸ್ವಲ್ಪ ತಡವಾಗಿ ಯುವ ನಿಧಿಯನ್ನು ಮಾಡಿದ್ವಿ. ಈ ರೀತಿ ಜನಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡೋದರಲ್ಲಿ ಕಾಂಗ್ರೆಸ್ನ ಧ್ಯೇಯ ಧೋರಣೆಗಳು, ಸರ್ಕಾರದ ಸಿದ್ಧಾಂತಗಳು ಹೀಗಿರ್ತವೆ. ಆದ್ದರಿಂದ ನಾವು ಆ ಕೆಲಸವನ್ನು ಮಾಡಿ ತೋರಿಸಿದ್ದೇವೆ. ರೈತರಿಗೂ ಕೂಡ ಈ ದೇಶದಲ್ಲಿ ರೈತರು ಬೆನ್ನೆಲುಬು, ಅವರ ಕ್ಷೇಮ ಇದ್ದರೆ ದೇಶ ಕ್ಷೇಮವಾಗಿರುತ್ತೆ. ಅವ್ರಿಗೂ ಕೂಡ ನಾವೆಲ್ಲ ರೀತಿಯ ಸಹಾಯವನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ಇವತ್ತು ಗಾಂಧೀಜಿಯವರ 1924 26, 27ರಲ್ಲಿ ಕಾರ್ಯಕಾರಿ ಸಮಿತಿಗೆ ಮತ್ತು ಇಲ್ಲಿ AICC ಅಧಿವೇಶನದಲ್ಲಿ ಅವರು ಅಧ್ಯಕ್ಷರಾಗಿ ಒಂದೇ ಸಾರಿ ಅವರು ಇಲ್ಲಿ ಅಧ್ಯಕ್ಷರಾಗಿದ್ದು ಜೀವನದಲ್ಲಿ. ಅದರ ಜ್ಞಾಪಕಾರ್ಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರಲ್ಲಿ ನಮಗೆ ಮಧ್ಯದಲ್ಲಿ ಕಾರ್ಯಕಾರಿ ಸಮಿತಿ ಮುಗಿದ ಮೇಲೆ ಒಂದು ಸಭೆ ಮಾಡುವಂಥ ಕಾಲದಲ್ಲಿ ಅತಿ ಶ್ರೇಷ್ಠ, ಸತ್ಯವಂತ, ನಿಷ್ಠಾವಂತಾದ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ತೀರಿ ಹೋಗಿದ್ದ ಕಾರಣ ಮತ್ತೊಮ್ಮೆ ನಾವು ಇವತ್ತು 21ನೇ ತಾರೀಕು ಮಾಡಬೇಕಾಯಿತು. ಇಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಈ ದೇಶಕ್ಕೆ ನಾವು ಸಂದೇಶವನ್ನು ಕೊಡಬೇಕು. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಸಂವಿಧಾನ ಸರ್ವರಿಗೂ ಸಮವನ್ನು ಕಾಣಬೇಕು ಅಂತೇಳಿದೆ. ಬಾಪೂಜಿ ಸರ್ವರಿಗೂ ಕೂಡ ಪ್ರೀತಿ, ವಾತ್ಸಲ್ಯ, ಶಾಂತಿಯಿಂದ ಎಲ್ಲ ಧರ್ಮಗಳನ್ನು ಪ್ರೀತಿಯಿಂದ ಕೊಂಡೊಯ್ಯಿರಿ ಮತ್ತು ಸಮಾನವಾಗಿ ಹಂಚಿಕೊಳ್ಳ ಬದುಕಿರಿ ಅಂತ ಇದ್ದಾರೆ. ಅದಕ್ಕಾಗಿ ಕಾನೂನನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಅದರಿಂದ ಭಾರತ ಶಾಂತಿಯಿಂದ ಇರಬೇಕಾದರೆ, ಎಲ್ಲರೂ ನೆಮ್ಮದಿಯಾಗಿರಬೇಕಾದರೆ, ಎಲ್ಲ ಧರ್ಮಗಳು ಕೂಡ ಪ್ರೀತಿ ವಾತ್ಸಲ್ಯದಿಂದ ಬಾಳಿ ಬದುಕಬೇಕಾದ್ರೆ ಇದೊಂದು ಹೊಸ ಘೋಷಣೆಯನ್ನು ಕಾಂಗ್ರೆಸ್ ಪಾರ್ಟಿ ಜೈ ಬಾಪು, ಜೈ ಭೀಮ್ ಮತ್ತು ಜೈ ಸಂವಿಧಾನ ಅಂತ ಒಂದು ಕಾರ್ಯಕ್ರಮ ರೂಪಿಸಿದ್ದೀರಿ. ಇದರಿಂದ ಏನು ನಮ್ಮ ವೇದ ಪುರಾಣಗಳು ಹೇಳ್ತವೆ, ಅರ್ಚಿಗಳು ಹೇಳ್ತಾರೆ, ಸಂತರು ಹೇಳ್ತಾರೆ, ಸರ್ವೇ ಜನ ಸುಖಿನೀ ಭವಂತು ಅಂತ ನಮ್ಮ ಕಾರ್ಯಕ್ರಮ ಕೂಡ ಸರ್ವೇ ಜನ ಸುಖಿನೀ ಭವಂತು ಅಂಥೇಳಿ ಆ ಕಾರ್ಯಕ್ರಮಗಳಿಗೆ ನಾವು ಮುಂದೆ ಸಾಗಿದ್ದೇವೆ. ವಿಶೇಷವಾಗಿ ಕಪಿಲೇಶ್ವರ ಸ್ವಾಮಿಯವ್ರಿಗೂ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ, ಸರ್ವರಿಗೂ ಸದ್ಬುದ್ಧಿ ಕೊಟ್ಟು ಎಲ್ಲರೂ ಶಾಂತಿಯಿಂದ ಪ್ರೀತಿ ವಾತ್ಸಲ್ಯದಿಂದ ಬಾಳೋಣ, ಸರ್ವರ ಅಭಿವೃದ್ಧಿ ಆಗಬೇಕು, ಸಮಾಜದಲ್ಲಿ ಸಮಾನತೆಯಾಗಿ ಬಾಳಬೇಕು, ಅದಕ್ಕೆ ನಮಗೆ ಶಕ್ತಿ ಕೊಡಲಿ, ನಮಗೆ ನಮ್ಮ ಪಕ್ಷಕ್ಕೆ ಅಂಥೇಳಿ ನಾನು ಕಪಿಲೇಶ್ವರ ಸ್ವಾಮಿಗೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.